ವಿ4 ನ್ಯೂಸ್ನ ಕತೆ ಕಾರಣ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೇನೆ. ಪಶುಪತಿ ಪರಾಸ್ ಮೋದಿಯವರ ಸಂಪುಟದ ಸಚಿವರು, ಕೇಂದ್ರ ಸಚಿವರು. ಇದೀಗ ತಾನೇ ಅವರು ರಾಜೀನಾಮೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಘೋಷಣೆಯಾಗಿ ಪ್ರಧಾನಿಯವರು ಈಗಾಗಲೇ ಪ್ರಚಾರವನ್ನು ರಭಸದಿಂದ ನಡೆಸುತ್ತಿರುವುದರ ಮಧ್ಯೆ ಮೋದಿಯವರ ಒಬ್ಬ ಮಂತ್ರಿ ಇಂದು ರಾಜೀನಾಮೆ ನೀಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ ಆಗ್ತದೆ. ಪಶುಪತಿ ಪರಾಸ್ ಅವರು ಬಿಹಾರದವರು. ಅವರು ಬಿಹಾರದಲ್ಲಿ ಮೈತ್ರಿಕೂಟದ LJP ಪಕ್ಷದವರು. ಬಿಹಾರದಲ್ಲಿ ಇವಾಗಲೇ NDA ರಾಜ್ಯ ಸರ್ಕಾರವೂ ಇದೆ ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಿಂದೆಂದೂ ನಡೆದಿರದಂಥ ಭಾರೀ ಆಘಾತವನ್ನು ಪ್ರತಿಪಕ್ಷಗಳಿಗೆ NDA ಮೈತ್ರಿಕೂಟ ನೀಡಿತ್ತು. ಇದೇ ನಿತೀಶ್ ಕುಮಾರ್, BJP ಹಾಗೂ 3-4 ಮರಿ ಪಕ್ಷಗಳು ಸೇರಿದಂಥ NDA ಕೂಟ ಬಿಹಾರದಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ 40ರಲ್ಲಿ 39 ಸ್ಥಳಗಳನ್ನು, ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ಸಿಗೆ ಗೆಲ್ಲಲು ಸಾಧ್ಯವಾಗಿತ್ತು. ಅತಿ ಮುಖ್ಯವಾದ ಪ್ರತಿಪಕ್ಷ ಇಲ್ಲವೇ ಕಳೆದ ಬಾರಿ ಈಗಲೂ ಕೂಡ ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವಂಥ RJD ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನ ಕೂಡ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಆದರೆ ಅದಕ್ಕಿಂತ ಹಿಂದೆ ಯಾವತ್ತೂ ಕೂಡ ಈ ಥರ ಏಕಪಕ್ಷೀಯವಾದ ಲೋಕಸಭಾ ಫಲಿತಾಂಶ ಬಿಹಾರದಲ್ಲಿ ಬಂದಿರಲಿಲ್ಲ. ಬಿಹಾರದಲ್ಲಿ ಯಾವಾಗಲೂ ಚೌಚೌವೇ ಬರುವುದದು. ಸುಮಾರು 35-40 ವರ್ಷಗಳಿಂದ ಬಿಹಾರದಲ್ಲಿ ಆ ಪಕ್ಷ 3, ಈ ಪಕ್ಷ 6, ಈ ಥರವೇ ಫಲಿತಾಂಶ ಬರ್ತಾ ಇತ್ತು. ಆದರೆ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ NDA, BJP ಅಲ್ಲ, ಅದರಲ್ಲಿ JDU ಜಾಸ್ತಿ ಗೆದ್ದಿತ್ತು. JDU, BJP ಎಲ್ಲ ಸೇರಿಬಿಟ್ಟು 40ರಲ್ಲಿ 39 ಸ್ಥಾನ ಗೆದ್ದಿತ್ತು. ಒಂದು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಅಂಥ ಬಿಹಾರದ ಮೈತ್ರಿಕೂಟದ ಮಂತ್ರಿಯೊಬ್ಬರು ಈಗ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜೀನಾಮೆ ನೀಡಲಿಕ್ಕೆ ಕಾರಣ BJPಯ ಕಾರ್ಯವೈಖರಿಯ ಬಗೆಗೆ ಅವರಿಗಿರುವಂಥ ಅಸಮಾಧಾನ. ಅವರ ಪಕ್ಷಕ್ಕೆ ಇವಾಗ ಅಲ್ಲಿ JDU 17, BJP 16, LJP 5 ಮತ್ತು ಇತರ ಸಣ್ಣ ಪಕ್ಷಗಳು ಒಂದೊಂದು ಎಂದು 40 ಲೋಕಸಭಾ ಕ್ಷೇತ್ರಗಳನ್ನು ಸ್ಪರ್ಧಿಸಲಿಕ್ಕೆ ಹಂಚಿಕೊಂಡಿವೆ. ಆದರೆ ಪಶುಪತಿ ಪರಾಸ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಅವರಿಗೆ ಒಂದು ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ HD ಕುಮಾರಸ್ವಾಮಿ ಅವರು ಎಬ್ಬಿಸಿದ್ದಾರೆ. ನಾವು BJP ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೇವೆ. BJP ಜೊತೆ ಮೈತ್ರಿ ಮಾಡಿಕೊಳ್ಳಲಿಕ್ಕೆ ಕಾರಣ ಕಾಂಗ್ರೆಸ್ ನಮ್ಮ ಜೊತೆ ಆಡಿದಂಥ ಕೆಟ್ಟ ಆಟ ಅಂತ ಅವರು ಹೇಳಿದ್ದಾರೆ. ಅದು ಹೇಳಿದ ಕೂಡಲೇ ಅವರು BJP ಜೊತೆ ಮೈತ್ರಿ ಮಾಡಿಕೊಂಡ BJPಯನ್ನು ಕೂಡ ಬೈದಿದ್ದಾರೆ. ಯಾಕೆ ಬೈದಿದ್ದಾರೆ? ಮೈತ್ರಿ ನೀತಿಯನ್ನು BJP ಪಾಲಿಸುತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ನೀಡಿದ ಪಶುಪತಿ ಪರಾಸ್ ಹೇಗೆ ಹೇಳಿದ್ದಾರೆ, ಮೈತ್ರಿ ನೀತಿಯನ್ನು BJP ಪಾಲಿಸುವುದಿಲ್ಲ ಅಂತ ಹೇಳಿದ್ರೆ ಅದೇ ಮಾತನ್ನು HD ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. BJP ಮೈತ್ರಿ ನೀತಿಯನ್ನು ಪಾಲಿಸುತ್ತಿಲ್ಲ. ಇವಾಗಲೇ ಅದು ತನ್ನ ಏಕಪಕ್ಷೀಯವಾಗಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ. 8 ಕ್ಷೇತ್ರಗಳಲ್ಲಿ ನಮ್ಮ 3 ಅಥವಾ 4 ಕ್ಷೇತ್ರಗಳು ಯಾವುದು ಅಂತ ಹೇಳ್ತಾ ಇಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಹಾಸನ, ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನು ನಾವು ಬೇರೆ ಪಕ್ಷಕ್ಕೆ ಬಿಟ್ಟು ಕೊಡಲು ತಯಾರಿಲ್ಲ, ನಮಗೆ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಇದರ ಮಧ್ಯೆ ನಿನ್ನೆ ತಾನೇ ರಾಜೀನಾಮೆ ನೀಡಿದಂಥ ತೆಲಂಗಾಣದ ರಾಜ್ಯಪಾಲ ತಮಿಳಿಸೈ ಸೌಂದರರಾಜನ್ ಅವರ ರಾಜೀನಾಮೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಪ್ಪಿದ್ದಾರೆ. ದ್ರೌಪದಿ ಮುರ್ಮು ಅವರು ರಾಜೀನಾಮೆ ಒಪ್ಪಿ ಜಾರ್ಖಂಡ್ನ ರಾಜ್ಯಪಾಲರಾಗಿರುವಂಥ ಸಿ ವಿ ರಾಜಗೋಪಾಲ್ ಅವರನ್ನು ಹೆಚ್ಚುವರಿಯಾಗಿ ತೆಲಂಗಾಣದ ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ.
ಅವರು ಇವಾಗ ಎರಡು ರಾಜ್ಯವನ್ನು, ಒಂದು ಜಾರ್ಖಂಡ್ ಮತ್ತೊಂದು ತೆಲಂಗಾಣ, ಎರಡೂ ರಾಜ್ಯವನ್ನು ರಾಜ್ಯಪಾಲರಾಗಿ ನೋಡ್ಕೋಬೇಕಾಗಿದೆ. ತಮಿಳಿಸೈ ಸೌಂದರರಾಜನವರು 2019 ಸಮಯದಲ್ಲಿ ತಮಿಳುನಾಡಿನ BJPಯ ರಾಜ್ಯಾಧ್ಯಕ್ಷರಾಗಿದ್ದರು. 2019 ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿದ್ದರು, ಆದರೆ ಗೆದ್ದಿರಲಿಲ್ಲ. ಹಾಗಾಗಿ ಅವರನ್ನು BJP ರಾಜ್ಯಪಾಲೆಯಾಗಿ ಮಾಡಿತ್ತು. ಅವರಿವಾಗ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ನೀಡಿ ಮತ್ತೆ ನೇರ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ತಮಿಳುನಾಡಿನಿಂದ ಅವರು ಸ್ಪರ್ಧಿಸ್ತಾರೆ. ತಮಿಳುನಾಡಿನಿಂದ ಸ್ಪರ್ಧಿಸ್ಬೋದು ಅಥವಾ ಪಾಂಡಿಚೇರಿಯಿಂದ ಸ್ಪರ್ಧಿಸ್ಬೋದು. ಪಾಂಡಿಚೇರಿಯಿಂದ ಸ್ಪರ್ಧಿಸಲಿಕ್ಕೆ ಕಾರಣ ಏನು? ತೆಲಂಗಾಣಕ್ಕೆ ರಾಜ್ಯಪಾಲರಾಗಿ ಬರುವುದಕ್ಕೆ ಮಗದಲ್ಲೂ ತಮಿಳಿಸೈ ಸೌಂದರರಾಜನವರು ಪಾಂಡಿಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು ಸ್ವಲ್ಪ ಕಾಲ. ಆದ್ದರಿಂದ ಅವರಿಗೆ ಪಾಂಡಿಚೇರಿಯಲ್ಲಿ ಒಂದು ಕ್ಷೇತ್ರ ಇದೆ, ಲೋಕಸಭಾ ಕ್ಷೇತ್ರ, ಅದರಲ್ಲಿ ಕೂಡ ಅವರು ಸ್ಪರ್ಧಿಸಬಹುದು. ಇಲ್ಲವೇ ದಕ್ಷಿಣ ಚೆನ್ನೈ, ತಮಿಳುನಾಡಿನ ದಕ್ಷಿಣ ಚೆನ್ನೈಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಕಳೆದ ಲೋಕಸಭೆ ಕೂಡ ವಿಷಯ ಬಿಹಾರದಂತೆ ವಿಶೇಷವಾದುದು. ಯಾಕಂತ ಹೇಳಿದರೆ ತಮಿಳುನಾಡಿನಲ್ಲಿ ಕೂಡ DMK ಒಂದು 4, ADMK ಒಂದು 4, ಕಾಂಗ್ರೆಸ್ ಒಂದು 2, ಈ ಥರನೇ ಸ್ಥಾನಗಳನ್ನು ಗೆಲ್ತಾ ಇದ್ದು 2014ನೇ ಇಸವಿಯ ಲೋಕಸಭೆಯವರು. ಆದರೆ 2019ನೇ ಇಸವಿಯ ಲೋಕಸಭಾ ಚುನಾವಣೆ ತೀರಾ ಉಲ್ಟ. 39 ಕ್ಷೇತ್ರಗಳಲ್ಲಿ 38 ಕ್ಷೇತ್ರಗಳನ್ನು NDA ಕೂಟ ಅಂದರೆ DMK 20 ಸ್ಥಾನಗಳನ್ನು ಗೆದ್ದಿತ್ತು. DMK ಕಾಂಗ್ರೆಸ್ ಒಂದು 6 ಎಲ್ಲ ಸೇರಿಬಿಟ್ಟು NDA ಕೂಟ ಅಂದರೆ DMK ಕಾಂಗ್ರೆಸ್ ಇತ್ಯಾದಿ ಪಕ್ಷಗಳು 3-4 ಪಕ್ಷಗಳಿವೆ, ಅವೆಲ್ಲ ಸೇರಿಕೊಂಡು 2019 ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳಲ್ಲಿ 38ಅನ್ನು NDA ಇದು NDA ಅಲ್ಲ, ಇದು UPA ಕೂಟ. ಆವಾಗ ಇಂಡಿಯಾ ಮೈತ್ರಿಕೂಟ ಅಂತ ಇರಲಿಲ್ಲ, ಆಗ ಇದ್ದಂಥ ಕೂಟ UPA ಮೈತ್ರಿಕೂಟ. ಆ UPA ಮೈತ್ರಿಕೂಟ ಅಂದರೆ DMK ಕಾಂಗ್ರೆಸ್ ಎಲ್ಲ ಸೇರಿದ UPA ಮೈತ್ರಿಕೂಟ 39ರಲ್ಲಿ 38 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಒಂದು ಸ್ಥಾನ ಮಾತ್ರ ADMK ಕೂಟಕ್ಕೆ ಹೋಗಿತ್ತು. ಈಗ ಅಲ್ಲಿ ಮತ್ತೆ ತಮಿಳಿಸೈ ಸೌಂದರರಾಜನವರು ರಾಜ್ಯ ರಾಜಕೀಯಕ್ಕೆ ವಾಪಸ್ಸಾಗುತ್ತಾ ಸ್ಪರ್ಧಾ ರಾಜಕೀಯಕ್ಕೆ ಇಳಿಯುತ್ತಿದ್ದಾರೆ. 2019ರಲ್ಲಿ ಅವರೇ BJP ಅಧ್ಯಕ್ಷರಾಗಿದ್ದರಲ್ಲಿ, ಆದರೆ ಅವರಿಗೆ ಆ ರಾಜ್ಯದಲ್ಲಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಈಗ ಕೂಡ ಪರಿಸ್ಥಿತಿ ಬಹಳ ಬದಲಾವಣೆಯನ್ನು ಆಗಲಿಲ್ಲ. ಅಣ್ಣಾಮಲೈ ಎನ್ನುವಂಥ ಮಾಜಿ ಪೊಲೀಸ್ ಅಧಿಕಾರಿಯನ್ನು ಹಿಡಿದುಕೊಂಡು ಹೊಸದಾಗಿ ಒಂದು ಹೋರಾಟವನ್ನು ತಮಿಳುನಾಡಿನಲ್ಲಿ ಕಟ್ಟಲು ಅವರು ಹೊರಟಿದ್ದಾರೆ. ಇವತ್ತು ತಾನೇ ತಮಿಳುನಾಡಿನಲ್ಲಿ NDA ಕೂಟ ಕೂಡ ಸ್ಥಾನ ಮೈತ್ರಿಗಳನ್ನು ಮಾಡಿಕೊಂಡಿದೆ. PMK ಜೊತೆ ರಾಮದಾಸ್ ಅನ್ನುವಂಥ ದಲಿತ ನಾಯಕರಾದ PMK ಜೊತೆ BJP ಮೈತ್ರಿ ಮಾಡಿಕೊಂಡಿದೆ. PMK 10 ಸ್ಥಾನಗಳಲ್ಲಿ ಸ್ಪರ್ಧಿಸುವುದಾಗಿಯೂ ಉಳಿದ ಸ್ಥಾನಗಳನ್ನು ಇತರ NDA ಅಂಗಪಕ್ಷಗಳಿಗೆ ನೀಡುವುದಾಗಿಯೂ ಮಾತುಕತೆ ಆಗಿದೆ. ಈ ಎಲ್ಲ ಕಾರಣವನ್ನು ಪರಿಶೀಲಿಸುವಾಗ ಲೋಕಸಭಾ ಚುನಾವಣೆಯ ಗೋಜಲು ಇನ್ನೂ ಕೂಡ ಮುಗಿದಿಲ್ಲ. ಅಭ್ಯರ್ಥಿಗಳ ಗೋಜಲು ಮುಗ್ದಿಲ್ಲ. ಲೋಕಸಭಾ ಚುನಾವಣೆ ಯಾವುದೇ ಗೋಜಲು ಕೂಡ ಕೊನೆಯಾಗುವಂತೆ ಕಾಣಬರುತ್ತಿಲ್ಲ. ಇಂತಿರಲು ತಮಿಳುನಾಡಿನಲ್ಲಿ ತಮಿಳಿಸೈ ಹೋಗಲಿ, ಅಣ್ಣಾಮಲೈ ಇರಲಿ, PMK ಬಂದು ಒಂದು ದಲಿತರ ಪಕ್ಷವೇ ಸೇರಿಕೊಳ್ಳಲಿ, ಇದರಿಂದ ಏನಾದರೂ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಈಗಲೂ ಬರುವುದಿಲ್ಲ. ಇವಾಗಲೂ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳ ಗಾಳಿಯೇ ಇದೆ. ಇಲ್ಲಿ ರಾಮದಾಸ್ ಅವರು BJP ಜೊತೆ ಮೈತ್ರಿ ಮಾಡಿಕೊಳ್ಳಲಿಕ್ಕೆ ಒಂದು ಕಾರಣ ಇದೆ. ಆವಾಗಲೇ ಹೇಳಿದಂತೆ ಬಿಹಾರದಲ್ಲಿ 2019 ಲೋಕಸಭಾ ಚುನಾವಣೆ ಮೊದಲ ಬಾರಿಗೆ ಲೋಕಸಭಾ ಸ್ಥಾನಗಳು ಹರಿಹಂಚಿ ಹೋಗದೆ ಒಂದೇ ಕಡೆಗೆ 40ರಲ್ಲಿ 39 NDA ಕಡೆಗೆ ಹೋಗಿತ್ತು ಅಂತ ಹೇಳಿದ್ದೆ. ಆ NDA ಕಡೆಯಲ್ಲಿ 6 ಲೋಕಸಭಾ ಕ್ಷೇತ್ರಗಳನ್ನು ಮೊದಲ ಬಾರಿಗೆ ರಾಮ್ ವಿಲಾಸ್ ಪಾಸ್ವಾನ್ ರವರ ಪಕ್ಷ ಗೆದ್ದಿತ್ತು. ರಾಮ್ ವಿಲಾಸ್ ಪಾಸ್ವಾನ್ ರವರ ಪಕ್ಷ ಯಾವಾಗಲೂ ಅವರು ಒಂದು ಸೀಟು, ತಪ್ಪಿದರೆ ಅವರ ತಮ್ಮ ಒಂದು ಸೀಟು, 2 ಸೀಟ್ ಗೆಲ್ತಾ ಇತ್ತು. ಮೊದಲ ಬಾರಿಗೆ 6 ಕಡೆ ನಿಂತಿತ್ತು. 6 ಲೋಕಸಭಾ ಕ್ಷೇತ್ರಗಳನ್ನು ಕಳೆದ ಬಾರಿ ಗೆದ್ದಿತ್ತು. ಇವಾಗ ಅವರು ರಾಮ್ ವಿಲಾಸ್ ಪಾಸ್ವಾನ್ ಇಲ್ಲ, ಅವ್ರ ಮಗ ಇದ್ದಾನೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಂಥ ಒಂದು ಗಾಳಿ ಅಲ್ಲಿ ಹುಟ್ಟಿತ್ತು. ಆ ಗಾಳಿ ತಮಿಳುನಾಡಿಗೆ ಬೀಸುತ್ತದೆ ಎನ್ನುವಂಥ ಒಂದು ದೂರದ ಆಸೆಯಿಂದ ರಾಮದಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಯಾವುದೇ ರೀತಿಯಲ್ಲಿ ಕೆಲಸಕ್ಕೆ ಬಾರುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬಿಹಾರದಲ್ಲಿ ಕೂಡ ಬದಲಾವಣೆ ಗಾಳಿ, ಹಿಂದೆ ಹೇಗೆ ಅಲ್ಲಿ ಅತಂತ್ರ ಎನ್ನುವಂಥ ಸ್ಥಿತಿ ಇದೆಯೋ ಅದೇ ಸ್ಥಿತಿಗೆ ಈಗ ಮುಟ್ಟಿದೆ. ಅತಂತ್ರದಲ್ಲೂ NDA ಮೈತ್ರಿಕೂಟಕ್ಕೆ ಬಲ ಸಿಗ್ತದೋ
ಇಂಡಿಯಾ ಮೈತ್ರಿಕೂಟಕ್ಕೆ ಬಲ ಸಿಗ್ತದೋ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಅದು ಏನೇ ಪ್ರಶ್ನೆಗಳಿದ್ದರೂ ಕೂಡ ಲೋಕಸಭಾ ಚುನಾವಣೆಯ ದೀರ್ಘ ಕಾಲಾವಧಿಗೆ ನಡೆಯಲಿದ್ದು ದೀರ್ಘವಾದ ಹೋರಾಟವೇ ನಡೀತದೆ. ದೀರ್ಘವಾದ ಮಾತಿನ ಯುದ್ಧಗಳು, ಭರತ ಮತ್ತು ಬಾಹುಬಲಿಯವರ ಯುದ್ಧವನ್ನು ಮಾಡುವಾಗ ಮಾತಿನ ಯುದ್ಧ, ಕಣ್ಣಿನ ಯುದ್ಧ, ಬಾಹುಬಲದ ಯುದ್ಧ ಅಂತ ಬೇರೆ ಬೇರೆ ಯುದ್ಧಗಳು ನಡೀತವೆ. ಅದೇ ರೀತಿ ಈ ಚುನಾವಣೆ ಕೂಡ ಮಾತಿನ ಯುದ್ಧದಿಂದ ಈಗ ಆರಂಭವಾಗಿದ್ದು ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ ಭಜನೆ ಮಾಡುವವರೆಗೆ ಮುಂದುವರೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ಓಟ್ ಕೇಳುವವರು ಏನು ಮಾಡಬೇಕು? ನಾನು ನಿಮಗೆ ಇದನ್ನು ಮಾಡಿದ್ದೇನೆ, ನೀನು ನಿನ್ನ ಅದನ್ನು ಕೊಡು ಅಂತ ಕೇಳಬೇಕು. ಇದಿಲ್ಲ ಇವರದ್ದು. ಇವರು ಹನುಮಾನ ಚಾಲೀಸ್ ಮಾಡ್ತಾರೆ, ಅಥವಾ ಪ್ರಕಾಶ್ ರಾಜ್ ಹೇಳಿದಾಗೆ ರಾಮನನ್ನೇ ಅಭ್ಯರ್ಥಿ ಮಾಡಿ ನಿಲ್ಲಿಸುತ್ತಾರೆ. ಜನನನ್ನು ಇನ್ನೂ ಕೂಡ ಧಾರ್ಮಿಕದ ಅಮಲಿನಲ್ಲಿ ತೇಲಿಸಿ ಮತ ಪಡೆಯುವಂಥ ಹುನ್ನಾರ ಇನ್ನೂ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂಥ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ನಡೆದ ಹಲ್ಲೆಯಲ್ಲಿ, ಅಂಗಡಿ ಮೇಲೆ ಹಲ್ಲೆಯಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಅದು ಒಂದು ಧರ್ಮದ ಮೇಲೆ ನಡೆದಂಥ ಹಲ್ಲೆ ಅಲ್ಲ ಅಂತ ಪೊಲೀಸರು ಹೇಳಿದರೂ ಕೂಡ ಈ ಶೋಭಾ ಕರಂದ್ಲಾಜೆ ಅವರು, ತೇಜಸ್ವಿ ಸೂರ್ಯ ಅವರು, ಮಾಜಿ ಮಂತ್ರಿಗಳು ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಗಲಾಟೆಯನ್ನು ಎಬ್ಬಿಸ್ತಾ ಇದ್ದಾರೆ. ಚುನಾವಣಾ ಕಾಲದಲ್ಲಿ ಗಲಾಟೆಗಳಾಗುವುದು, ದೊಂಬಿಗಳಾಗುವುದು ಭಾರತದ ಈಗಿನ ಸಾಮಾನ್ಯ ಪರಿಸ್ಥಿತಿ ಅನ್ನೋಂಥ ಸ್ಥಿತಿ ಬಂದಿದ್ದು, ಇದನ್ನು ತಪ್ಪಿಸಲೇಬೇಕು, ಇಲ್ಲದಿದ್ದರೆ ಪ್ರಜಾಪ್ರಭುತ್ವವು ಅಪಾಯದ ಹೊಂಡಕ್ಕೆ ಹೋಗಿ ಬೀಳ್ತದೆ ಅನ್ನುತ್ತಾ ಹೇಳುತ್ತಾ ಈಗಿನ ಇಂದಿನ ಕತೆ ಕಾರಣ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನೋಡ್ತಾ ಇರಿ V4 ನ್ಯೂಸ್. ಹಾಗೆ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ವಂದನೆಗಳು.